ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಕೋಚ್ ಆದ ಒಂದೇ ವಾರಕ್ಕೆ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಮೋಸ ಮಾಡಿದ್ದು, ಹಾಗೆ ವೀಕ್ಷಕರ ಈ ಒಂದು ಕಾರಣವನ್ನು ತಿಳಿದುಕೊಂಡು ಮಹೇಂದ್ರ ಸಿಂಗ್ ಧೋನಿ ಅವರು ಇದೀಗ ವೀಕ್ಷಕರ ಕೋಚ್ ಹುದ್ದೆಗೆ ತಯಾರಿಯಾಗುತ್ತಿದ್ದಾರೆ. ಹೌದು, ಕೋಚ್ ಹುದ್ದೆಯನ್ನು ದೊರಕಿಸಿಕೊಳ್ಳಲು MS ಧೋನಿ ಅವರು BCCI ಮಂಡಳಿ ಕಡೆ ಮನವಿ ಕೋರಿದ್ದಾರೆ. ವೀಕ್ಷಕರ, ಈ ಒಂದು ಹೊಡೆದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ MS ಧೋನಿ ಅವರು ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿ ನೇಮಕವಾಗಬೇಕಾ ಅಥವಾ ಇಲ್ಲವೇ ಎಂಬುದನ್ನು ದಯವಿಟ್ಟು ಈಗಲೇ ಕಾಮೆಂಟ್ನ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರು, ನೀವು ನಿಜವಾದ MS ಧೋನಿ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, 2024ರ T20 ವರ್ಲ್ಡ್ ಕಪ್ ಮುಗಿದ ನಂತರ ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ತಂಡದ ಕೋಚ್ ಹುದ್ದೆಯಿಂದ ಕೆಳಗಿಳಿದರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಗೌತಮ್ ಗಂಭೀರ್ ಅವರಿಗೆ BCCI ಮಂಡಳಿಯು ಚಾನ್ಸ್ ಕೊಟ್ಟಿತ್ತು. ಆದರೆ ವೀಕ್ಷಕರೇ, ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದ ಗೌತಮ್ ಗಂಭೀರ್ ಅವರು ಇದೀಗ ವೀಕ್ಷಕರೇ ಭಾರತ ತಂಡಕ್ಕೆ ದೊಡ್ಡ ಮೋಸವನ್ನು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಗೌತಮ್ ಗಂಭೀರ್ ಅವರು ರಾಜಕೀಯದ ಕಡೆಗೆ ಬಿದ್ದು ಹಾಗೆ ವೀಕ್ಷಕರೇ ಅವರ ಕಡೆ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಎಂದು ಈಗ ವರದಿಗಳು ಬರುತ್ತಿವೆ. ಇನ್ನು ಟೀಮ್ ಇಂಡಿಯಾ ತಂಡದಲ್ಲಿ ಉತ್ತಮ ಆಟವನ್ನು ಆಡುವ ಆಟಗಾರರಿಗೆ ಅವಕಾಶವನ್ನು ಗೌತಮ್ ಗಂಭೀರ್ ಅವರು ಕಲ್ಪಿಸಿಕೊಡುತ್ತಿಲ್ಲ. ವೀಕ್ಷಕರೇ, ಈ ಒಂದು ಕಾರಣದ ಸಲುವಾಗಿ ಮಹೇಂದ್ರ ಸಿಂಗ್ ಧೋನಿ ಅವರು ಇದೀಗ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪರವಾಗಿ ಕೋಚ್ ಹುದ್ದೆಗೆ ತಯಾರಿಯಾಗುತ್ತಿದ್ದಾರೆ. ಹಾಗೆ ವೀಕ್ಷಕರೇ, ಈ ಒಂದು ಕೋಚ್ ಹುದ್ದೆ ಬಗ್ಗೆ ಮಾತನಾಡಿದ ಮಹೇಂದ್ರ ಸಿಂಗ್ ಧೋನಿ ಅವರು ಹೇಳಿದ್ದು, BCCI ಮಂಡಳಿ ಕಡೆಗೆ ಮನವಿ ಕೋರುವುದೇನೆಂದರೆ ಟೀಮ್ ಇಂಡಿಯಾ ತಂಡದಲ್ಲಿ ಉತ್ತಮ ಆಟ ಆಡುವವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮತ್ತು ಗೌತಮ್ ಗಂಭೀರ್ ಅವರು ಇದೇ ಮುಂಬರುವ ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಉತ್ತಮ ಆಟಗಾರರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೌದು, ಈ ಒಂದು ತಪ್ಪುಗಳನ್ನು ಕೋಚ್ ಆದ ಒಂದೇ ವಾರಕ್ಕೆ ಮಾಡುತ್ತಿದ್ದಾರೆ. ಹಾಗೆ ಇವರು ಪಾಲಿಟಿಕ್ಸ್ ಕಡೆಗೂ ಕೂಡ ಗಮನ ಹಾಕುತ್ತಿದ್ದು ಹಾಗೆ ಟೀಮ್ ಇಂಡಿಯಾ ತಂಡದ ಯುವ ಆಟಗಾರರಿಗೆ ದೊಡ್ಡ ಮೋಸವನ್ನು ಮಾಡುತ್ತಿದ್ದಾರೆ ಮತ್ತು ಇವರನ್ನು ಕೋಚ್ ಹುದ್ದೆಯಿಂದ ಕೆಳಗಿಳಿಸಿದರೆ ನಾನು ಈ ಒಂದು ಕೋಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿದ್ದೇನೆ ಮತ್ತು BCCI ಮಂಡಳಿಯು ನನಗೆ ಒಂದು ಅವಕಾಶವನ್ನು ಕೊಟ್ಟು ನೋಡಿ, ಈ ಒಂದು ತಂಡವನ್ನು ನಾನು ಮುನ್ನಡೆಸಲಿದ್ದೇನೆ ಮತ್ತು ಮುಂಬರುವ ಹೊಸ ಟೂರ್ನಮೆಂಟ್ಗಳಲ್ಲಿ ಹೊಸ ತಂಡವನ್ನು ಕಟ್ಟಲಿದ್ದೇನೆ ಎಂದು MS ಧೋನಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸಿದರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ವರದಿ.